ನಮಸ್ತೆ. ಇವತ್ತು ಗುರುವಾರ ನಿನ್ನೆ ನೈಟು ಬಂದಿದ್ದು ಲೇಟ್ ಆಯಿತು. ಹಂಗಾಗಿ ಹೋಗ್ಬೇಕಾದ್ರೆ ನಾನು ಕಿಚನ್ ಎಲ್ಲ ಕ್ಲೀನ್ ಮಾಡಿದ್ದೆ. ಅಲ್ಲೇ ಊಟ ಮಾಡ್ಕೊಂಡು ಬಂದಿದ್ದರಿಂದ ಕಿಚನಲ್ಲಿ ಏನೂ ಮಾಡಿರಲಿಲ್ಲ ನಾನು. ದ್ರಾಕ್ಷಿ ಒಂದು ನೆನೆ ಹಾಕ್ಬಿಟ್ಟು ಮಲ್ಕೊಂಡ್ಬಿಟ್ಟೆ. ಇವಾಗ ಬೆಳಗ್ಗೆ ಎದ್ದು ಸ್ವಲ್ಪ ಯೋಚನೆ ಮಾಡಿದೆ ಏನು ಬ್ರೇಕ್ಫಾಸ್ಟ್ ಮಾಡೋದು ಅಂತೇಳಿ. ಯಾಕೆಂತಂದರೆ ಟೊಮೊಟೊ ಅದೆಲ್ಲ ಖಾಲಿಯಾಗಿತ್ತು. ಹಂಗಾಗಿ ಇವಾಗ ಪೊಂಗಲ್ ಮಾಡಿದೆ. ಪೊಂಗಲ್ಗೆ ಯಾವುದೇ ರೀತಿ ಟೊಮೊಟೊ ಏನೂ ಹಾಕೋ ಅವಶ್ಯಕತೆ ಇಲ್ಲ. ತುಂಬ ಚೆನ್ನಾಗಾಗುತ್ತೆ ಪೊಂಗಲ್ಲು. ಈ ಒಂದು ಇಸ್ಕಾನಲ್ಲಿ ಮಾಡ್ತಾರಲ್ವ ಅದೇ ಥರನೇ ಆಗುತ್ತೆ. ಅದಕ್ಕೆ ಚಟ್ನಿ ಮಾಡ್ಕೊಂಡಿದ್ದೆ. ತುಪ್ಪದ ಒಗ್ಗರಣೆ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ನಾನು ಸಂತೆಯಲ್ಲಿ ತೊಗೊಂಬರ್ತೀನಿ ಬೆಣ್ಣೆನ. ಬೆಳ್ಳೂರು ಕ್ರಾಸ್ ಸಂತೆಗೆ ಹೋಗ್ಬಿಟ್ಟು ತೊಗೊಂಡು ಅಲ್ಲಿಂದ ತುಪ್ಪನ ಮಾಡಿದ್ರೆ ತುಂಬಾ ಚೆನ್ನಾಗಾಗುತ್ತೆ. ಅದು ಅಭ್ಯಾಸ ಆಗ್ಬಿಟ್ಟಿದೆ. ಹಂಗಾಗಿ ಖಾಲಿ ಆಗ್ತಾ ಇತ್ತಲ್ವ ಅದನ್ನೆಲ್ಲ ಕ್ಲೀನ್ ಮಾಡಿ ಒಂದು ಚಿಕ್ಕ ಬಾಟ್ಲಿಗೆ ಹಾಕೋಣ ಅಂತ ಅಂದ್ಬಿಟ್ಟು ಅದನ್ನು ಬಿಸಿ ಮಾಡಿಕೊಂಡು ದೊಡ್ಡ ಒಂದು ಬಾಕ್ಸಲ್ಲಿ ಇದನ್ನು ಚಿಕ್ಕ ಬಾಟ್ಲಿಗೆ ಶಿಫ್ಟ್ ಮಾಡಿಕೊಂಡೆ. ಇವಾಗ ಪ್ರಸಾದ ಕೂಡ ಇದೆ ತಿರುಪತಿಯಿಂದ ತಂದಿದ್ದು. ಅದನ್ನು ಕೂಡ ದೇವ್ರ ಮುಂದೆ ಇಟ್ಬಿಟ್ಟು ಪೂಜೆ ಮಾಡಿಬಿಟ್ಟು ಎಲ್ಲರಿಗೂ ಕೂಡ ಹಂಚ್ಬಿಡ್ಬೇಕು. ಅದಕ್ಕೂ ಮುಂಚೆ ಏನಾದರೂ ಮೈಲಿಗೆ ಎಲ್ಲ ಆಗ್ಬಿಡುತ್ತೆ ಅನ್ನೋದಕ್ಕೋಸ್ಕರ ಇವತ್ತೇ ಪೂಜೆ ಮಾಡಿ ಎಲ್ಲರಿಗೂ